ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಜಟಾಪಟಿಗಳು ಜೋರಾಗ್ತಾ ಇವೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಜಟಾಪಟಿ ಜೋರಾಗಿದೆ. ಮುಸ್ಲಿಂ ಸಮುದಾಯದ ನಾಯಕರುಗಳ ನಡುವೆ ಇರುವಂತಹ ಜಟಾಪಟಿ ಇದು. ಆರೋಪ ಪ್ರತ್ಯಾರೋಪ ಕೂಡ ಜೋರಾಗ್ತಾ ಇದೆ. ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ಗೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡಿಲ್ಲ ಅಂತ ಯಾರಾದರೂ ಸಾಕ್ಷಿ ಕೊಡ್ಲಿ. ಡಿಕೆ ಶಿವಕುಮಾರ್ ಹ್ಯಾರಿಸ್ ಬಿಟ್ಟು ಯಾರೂ ಮಾತಾಡಿಲ್ಲ. ಟಿಕೆಟ್ ಕೇಳಿ ಅಂತ ನನಗೆ ಹೇಳಿದ್ದೆ ರಿಜ್ವಾನ್ ಅರ್ಷದ್. ಸಲೀಂ ಅಹಮದ್ ನನಗೆ ಟಿಕೆಟ್ ಕೊಡಿ ಅಂತ ನಾನು ಎಲ್ಲೂ ಕೂಡ ಕೇಳಿಲ್ಲ, ಮೆನ್ಷನ್ ಕೂಡ ಮಾಡಲಿಲ್ಲ. ನನ್ನ ಜನಪ್ರಿಯತೆ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ಯಾವಾಗಾದರೂ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಫಲಿತಾಂಶದಲ್ಲಿ ಹಿನ್ನಡೆಯಾದರೆ ರಿಜ್ವಾನ್ ಹಾಗೆಯೇ ಸಲೀಂ ಕಾರಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ಗೆ ಅಬ್ದುಲ್ ಜಬ್ಬಾರ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಸಲೀಂ ಅಹಮದ್ ಮತ್ತು ಕಾಂಗ್ರೆಸ್ನ ನಾಯಕರು ಏನು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಹಾಗೆಯೇ ಅಬ್ದುಲ್ ಜಬ್ಬಾರ್ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಈ ವೇಳೆ ಸಾಕಷ್ಟು ವಿಚಾರಗಳ ಕುರಿತು ಅಬ್ದುಲ್ ಜಬ್ಬಾರ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮುಗಿದ್ರೂ ಕೂಡ ಅಲ್ಲಿನ ಅಲ್ಪಸಂಖ್ಯಾತರ ನಡುವೆ ನಡೀತಾ ಇರತಕ್ಕಂತ ಜಟಾಪಟಿ ಆಂತರಿಕ ಭಿನ್ನಮತಕ್ಕೆ ಬ್ರೇಕ್ ಬಿದ್ದಿಲ್ಲ. ಕೆಲವು ನಾಯಕರ ವಿರುದ್ಧ ಹೈಕಮಾಂಡ್ಗೂ ಕೂಡ ಸುರ್ಜೇವಾಲಾ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಸದ್ದಾಗ್ತಾ ಇದೆ. ಮೊನ್ನೆ ಅಷ್ಟೇ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ ಸೇರಿದಂತೆ ಒಂದಷ್ಟು ಅಲ್ಪಸಂಖ್ಯಾತ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಇವರ ಒಂದು ನಾಯಕತ್ವದಲ್ಲಿ ಇರ್ತಕ್ಕಂಥ ಒಂದು ಭಿನ್ನಮತ ಒಂದು ಕಂಡು ಬಂದಿತ್ತು. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ತಾವು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಾರ್ಟಿ ಪರವಾಗಿ ಕೆಲಸ ಮಾಡಿಲ್ಲ ಸರಿಯಾಗಿ ಅನ್ನೋ ಒಂದು ಆಪಾದನೆ ಇದೆ ಸರ್. ಇಲ್ಲ, ಅವರು ಮೊನ್ನೆ ಎಲ್ಲ ಮೀಟಿಂಗ್ ಮಾಡಿರೋದು, ನಿನ್ನೆ ಮಾಡಿರೋದು ಮೀಟಿಂಗು. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಒಂದು ಏನಪ್ಪ ಅಂತ ಹೇಳಿದ್ರೆ ಹೆಗಲು ನಮ್ಮದೇ ಗೋಲಿನೂ ನಮ್ಮದೇ ಅನ್ನೋದು ನಡೀತಾ ಇದೆ. ಈಗ ಯಾರು ಬೇರೆ ಯಾರು ಮಾತಾಡ್ತಾ ಇರಲ್ಲ, ನಮ್ಮರೇ ನಮ್ಮ ಬಗ್ಗೆ ಮಾತಾಡ್ತಾ ಇರೋದು, ಬೇರೆ ಯಾರು ಮಾತಾಡ್ತಾ ಇಲ್ಲ. ನಾನು ಸ್ಟಾರ್ಟಿಂಗಿಂದನೂ ನಾನು ಎರಡು ಸರ್ತಿ ಪ್ರೆಸ್ ಮಾಡಿದ್ದೀನಿ ಆ ವಿಚಾರದಾಗಿ. ಫಸ್ಟ್ ಪ್ರೆಸ್ ಮಾಡಿದ್ದು ನನಗೆ ಆರೋಗ್ಯ ಸರಿಯಿಲ್ಲದ್ದಕ್ಕೆ ನಾನು ಬರೋಕ್ಕಾಗಿಲ್ಲ ಅಂತ ಒಂದು ಪ್ರೆಸ್ ಮಾಡಂಗೆ ಹೇಳಿದ್ದೀನಿ. ಎರಡನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಯಾರೇ ಆಗಲಿ, ಅಭ್ಯರ್ಥಿ ಆಗಲಿ, ಅಭ್ಯರ್ಥಿಯವ್ರ ತಂದೆ ಆಗಲಿ, ಅಭ್ಯರ್ಥಿಯವ್ರ ತಾಯಿ ಆಗಲಿ, ಯಾರು ನನಗೆ ಕರೆದಿಲ್ದಂಗೆ ಆಕಸ್ಮಿಕವಾಗಿ ನಾನು ಕ್ಯಾನ್ವಾಸಿಗೆ ಹೋದರೆ ಇವರ ಬಂದು ನಮಗೆಲ್ಲ ಇದು ಸರಿಯಾಗಿಲ್ಲ, ನಮ್ಮೆಲ್ಲ ಅಂದರೆ ನಾವು ಹಂಗಾಗ್ತಿದ್ವಿ ಹಿಂಗಾಗ್ತಿದ್ವಿ ಅನ್ನೋದು ಶುರು ಆಗ್ತದೆ. ಎಲ್ಲಕ್ಕಿಂತ ಮುಂಚೆ ನಿನ್ನೆ ಮಾಡಿರತಕ್ಕಂಥ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಯಾರ್ಯಾರು ಕುಂತಿದ್ರಲ್ಲ, ಅದ್ರಾಗ ಅರ್ಧ ಜನ ನನಗೆ ಫಸ್ಟ್ ಅವರೇ ಹೇಳಿದರು. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಮತ್ತು ಅನೇಕ ನಮ್ಮ ಜನ ಅದಾರಲ್ಲ MLAಗಳು, ಅವರು ಎಲ್ಲರೂ ಫಸ್ಟ್ ಅವರೇ ಹೇಳಿದ್ದು ನನಗೆ, ನೀವೇ ಸೂಕ್ತವಾದ ಅಭ್ಯರ್ಥಿ, ನೀವು ಇನ್ನೂ 2 ವರ್ಷ ಇದ್ರೆ ಏನಾಯ್ತು, ನೀವೇ ಇದು ಮಾಡಬೇಕು, ನೀವೇ ಸರಿ ಆಗ್ತೈತೆ ಅಂತ ಹೇಳಿ ನನಗೆ ಹೇಳಿ ನಿಲ್ಲಿಸಿದ್ದು ಅವರೇ. ಆಮೇಲೆ ಏನೇನು ಬೆಳವಣಿಗೆ ಆಗಿದಾವ ಇನ್ನೂ ಭಾಳ ಅದಾವ ಹೇಳ್ಬೇಕಂತ ಹೇಳಿದ್ರೆ ಏನ್ರಿ, ಇವರು 2 ಮೀಟಿಂಗ್ಗಳಲ್ಲಿ ಇವರೇ ಆಗಿ ಫೋರ್ಸ್ ಮಾಡಿದ್ರು ನನಗೆ ಬೇಕಂತ ಹೇಳಿ ನಾನು ಎಲ್ಲಿಯೂ ಹೇಳಿಲ್ಲ. ನಮ್ಮ ಶಾಸಕರ ಸಭೆಗಳಲ್ಲಿ ನಾನು ಹೇಳಿದ್ದೀನಿ, ನನಗೆ ಅವಕಾಶ ಕೊಡಿಸಿದ್ರೆ ನಾನು ನಿಂತ್ಕೊಂಡು ಗೆದ್ದು ಬರ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ನನಗೇ ಬೇಕು ಅಂತ ಏನು ಹೇಳಿಲ್ಲ. ನಾನು ಅಲ್ಪಸಂಖ್ಯಾತರಲ್ಲಿ ಯಾರಿಗೆ ಕೊಟ್ಟರು ನಾನು ಅದಕ್ಕೆ ತಯಾರಿದ್ದೀನಿ ಅಂತಾನು ಹೇಳಿದ್ದೆ. ಎರಡನೇದು, ಅಲ್ಪಸಂಖ್ಯಾತರಲ್ಲಿ ಯಾರು ಸರಿ ಇಲ್ಲ ಅಂದ್ರೂ ಬೇರೆ ಯಾರಿಗೂ ಕೊಟ್ಟರು ನಾನು ಅದಕ್ಕೂ ತಯಾರಿದ್ದೀನಿ. ಒಂದೇ ಒಂದ್ ಕಡೆ ನೀರು ಹರಿಬಾರ್ದು. ಪಕ್ಷ ಅಂತ ಹೇಳಿದ್ರೆ ಒಂದು ಮನೆಗೆ ಅವರಪ್ಪ ಆದ್ಮೇಲೆ ಮಗ ಆದ್ಮೇಲೆ ಸೊಸಿ ಆದ್ಮೇಲೆ ಮತ್ತವನ್ ಮಗ, ಹಿಂಗೆಲ್ಲ ಆಗ್ಬಾರ್ದು. ಬೇರೆ ಯಾವ್ದಾರ ಸಮಾಜಕ್ಕೆ ಕೊಡ್ರಿ ಅಂತ ನಾನು ಹೇಳಿದ್ ನಿಜ. ಎರಡನೇದು, ಇದು 2 ಮೀಟಿಂಗ್ 3 ಮೀಟಿಂಗ್ ಹಬ್ಬದ ದಿವಸ ನಡೆದಿರೋದ್ ಮೀಟಿಂಗ್ ನಲ್ಲಿ ಏನೇನು ನಡೀತು ಅನ್ನೋದು ನಮಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಅದು ಹೇಳಿದ್ರೆ ರಿಜ್ವಾನ್ ಅರ್ಷದ್ ಅವರು ಆ ಮೀಟಿಂಗ್ ಅಲ್ಲಿ ಏನ್ ಮಾತಾಡಿದ್ರು, ರಿಜ್ವಾನ್ ಅರ್ಷದ್ ಅವರಿಗೆ ಮಲ್ಲಿಕಾರ್ಜುನ ಮಾತಾಡಿದ್ರು, ಎಲ್ಲ ನಮಗೆ ಗೊತ್ತಿದೆ. ಇವರು ಬಾಯಿಂದಾನೇ ನಾವು ಕೇಳಿದ್ದೀವಿ. ನೀನ್ ದಾವಣಗೆರೆಯಿಂದ ಬಂದು, ನೀನ್ ಬೆಂಗಳೂರಿಂದ ಶಿವಾಜಿನಗರದಿಂದ ಬಂದು ಅಲ್ಲೇನ್ ಮಾಡ್ತೀಯ ಅಂತ ಇವರು ಮಲ್ಲಿಕಾರ್ಜುನ ಅವರು ಸಿಂಗ್ಯುಲರ್ ಆಗಿ ಇವ್ರಿಗೆ ಮಾತಾಡಿರೋದು ನನಗೆ ಗೊತ್ತಿದೆ. ಅದಕ್ಕೆ ಇದಾಗ ಯಾಕೆ ನಾವು ಟಿಕೆಟ್ ಕೇಳಬಾರ್ದನ್ನ ಅಂತ ಹೇಳಿರೋದು ಇವ್ರು ನಮಗೆ ಹೇಳಿರೋದು ಗೊತ್ತಿದೆ. ಇವರಾಗಿನೇ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಯಜಮಾನರು ತೀರ್ಕೊಂಡಾಗ ಯಾವ್ದೋ ಒಂದು ಮದುವೆಯಾಗಿ ನಾವು ಇವರೆಲ್ಲ ಕುಡ್ಕೊಂಡಿದ್ವಿ. ನಾನು, ಇವರು, ನಸೀರ್ ಅಹಮದ್, ಇನ್ನೂ ಅನೇಕ ಮುಖಂಡರುಗಳು ಇದ್ರು. ಆ ಟೈಮ್ನಾಗ ರಿಜ್ವಾನ್ ಅರ್ಷದ್ ಅವರೇ ನನಗೆ ಫಸ್ಟ್ ಹೇಳಿದ್ದು, ನೀವು ಕಂಟೆಸ್ಟ್ ಮಾಡಿ ಅಣ್ಣ, ನಾವೆಲ್ಲ ಫುಲ್ ಸಪೋರ್ಟ್ ಮಾಡಿ ತಗೊಳೋಣ ಈ ಸರ್ತಿ. ಯಾಕಂದ್ರೆ ಈಗ ತಗೊಂಡಿಲ್ಲ ಅಂದ್ರೆ ಮುಂದೆ ಯಾವಾಗೂ ತಗೊಳಕ್ ಆಗಂಗಿಲ್ಲ, ಯಾವುದೇ ಕಾರಣಕ್ಕೆ ನೀವು ಕಾಂಟೆಸ್ಟ್ ಮಾಡಿ ಅಂತ ಇವರೇ ಹೇಳಿ ಇವತ್ತು ನನ್ನ ಅಳತಿ ಮಾಡಾಕತ್ತಾರೆ. ಇವರಿಗೆ ಪಾಪ್ಯುಲಾರಿಟಿ ಇದ್ದಿಲ್ಲ, ಇವರು ಅಲ್ಲಿ ಗೆಲ್ತಿದ್ದಿಲ್ಲ ಅಂತ ಇವರು ಅಳತಿ ಮಾಡಕತ್ತಿದ್ದಾರೆ.
ಇವ್ರು ಯಾವಾಗ ಅಷ್ಟು ದೊಡ್ಡ ಲೀಡರ್ಗಳಾದ್ರಂತ ನನಗೇನು ಅರ್ಥ ಆಗಿಲ್ಲ ಇವತ್ತು. ಥ್ಯಾಂಕ್ ಯು. ಸೊ ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.